ನಮಸ್ಕಾರ. ನೋಡ್ರಿ, ಪುಣ್ಯ ಮಾಡಿದ ಗಂಡಸರಿಗೆ ಮಾತ್ರ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಖಂಡಿತವಾಗ್ಲೂ ಹೆಂಡತಿಯಾಗಿ ಸಿಗ್ತಾಳೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದು ಹೆಣ್ಮಕ್ಳು? ಒಂದು ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ, ಭರಣಿ ನಕ್ಷತ್ರ, ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ, ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ, ಕುಂಭ ರಾಶಿ, ಪೂರ್ವಭಾದ್ರ ನಕ್ಷತ್ರ. ಇನ್ನು ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಈ ಪುಣ್ಯ ಮಾಡಿದ ಗಂಡಸರಿಗೆ ಮಾತ್ರ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಅವ್ರ ಲೈಫಲ್ಲಿ ಬರ್ತಾರೆ. ಬಟ್ ಆದರೂ ಕಂಪ್ಯಾಟಬಿಲಿಟಿ ಅಂತ ಇರುತ್ತೆ. ಹುಡುಗಂದು ರಾಶಿ ನಕ್ಷತ್ರಕ್ಕೂ ಹುಡುಗಿ ರಾಶಿ ನಕ್ಷತ್ರಕ್ಕೂ ಮ್ಯಾಚ್ ಆಗಬೇಕು. ಇವಾಗ ಸಪೋಸ್ ಎಕ್ಸಾಂಪಲ್, ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದ ಹುಡುಗಿ ಇದ್ದರೆ ಹುಡುಗ ಬಂದು ಸಿಂಹ ರಾಶಿ ಆಗಬೇಕು ಅಥವಾ ಧನುರ್ ರಾಶಿ ಆಗಬೇಕು. ಪುಬ್ಬ ನಕ್ಷತ್ರನೋ ಅಥವಾ ಮಗ ನಕ್ಷತ್ರನೋ ಸಿಂಹ ರಾಶಿಯಲ್ಲಿ, ಇನ್ನು ಧನುರ್ ರಾಶಿಯಲ್ಲಿ ಮೂಲಾ ನಕ್ಷತ್ರನೋ ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರ ಆಗಬೇಕು. ಅದೇ ರೀತಿ ವೃಷಭ ರಾಶಿ ಕೃತಿಕಾ ನಕ್ಷತ್ರದ ಹುಡುಗಿಯಾಗಿದ್ದರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರದ ಹುಡುಗ ಆಗಬೇಕು. ಎಕ್ಸಾಂಪಲ್ ಹೇಳ್ತಿರೋದು. ಇನ್ನು ತುಲಾ ರಾಶಿ ಸ್ವಾತಿ ನಕ್ಷತ್ರ ಆಗಿದ್ದರೆ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಆಗಬೇಕು. ಕರ್ಕಾಟಕ ರಾಶಿ ಪುನರ್ವಸು ಆಗಿದ್ದರೆ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಅಥವಾ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಆಗಬೇಕು. ಅಥವಾ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ಅಥವಾ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಆಗಿರಬೇಕು. ಈ ರೀತಿ. ಇನ್ನು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಆಗಿದ್ದರೆ ತುಲಾ ರಾಶಿ ವಿಶಾಖ ನಕ್ಷತ್ರ ಅಥವಾ ತುಲಾ ರಾಶಿ ಈ ಚಿತ್ತಾ ನಕ್ಷತ್ರ ಅಥವಾ ಮಕರ ರಾಶಿ ಅಥವಾ ಕುಂಭರಾಶಿ ಆಗಿರಬೇಕು. ಮತ್ತು ಎಸ್ಪೆಷಲಿ ಅವ್ರಿಗೆಲ್ಲ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ನಡೆದ್ರೆ ಮಾತ್ರ ಖಂಡಿತವಾಗ್ಲೂ ನೀವು ಎಸ್ಪೆಷಲಿ ಗಂಡು ಮಕ್ಕಳು ಪುಣ್ಯವಂತರು. ಚೆನ್ನಾಗಿ ನೋಡ್ಕೊತಾರೆ ಗಂಡನ್ನ, ಸಖತ್ತು ಪ್ರೀತಿಯಾಗಿ ನೋಡ್ಕೊತಾರೆ, ತುಂಬ ಪ್ರೀತಿಸ್ತಾರೆ ಗಂಡನ್ನ, ಎಕ್ಸಲೆಂಟಾಗಿರ್ತಾರೆ, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತಾರೆ. ಹೇಳ್ತಿದ್ದೀನಲ್ಲ, ಇಡೀ ಜಗತ್ತಿನಲ್ಲಿ ಪುಣ್ಯ ಮಾಡಿದ ಗಂಡಸರಿಗೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಹೆಂಡತಿಯಾಗಿ ಸಿಗ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.